ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ವಿಧಾನಸಭೆ ಸದನದಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆಯ ಕಿಚ್ಚು ಸದ್ಯಕ್ಕೆ ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ವಿಪಕ್ಷಗಳ ಆರ್ಭಟಕ್ಕೆ ಸಚಿವ ಶಿವಲಿಂಗೇಗೌಡ ರೋಷಾವೇಶಗೊಂಡಿದ್ದಾರೆ. ಆಕ್ಷೇಪಾರ್ಹ ಪದವನ್ನ ಬಳಸಿ ಗುಡುಗಿದ್ದಾರೆ ಸಚಿವ ಶಿವಲಿಂಗೇಗೌಡ ಅವರು. ಕಳೆದ 2-3 ದಿನಗಳಿಂದಲೂ ಕೂಡ ವಿಧಾನಸಭೆ ಸದನದಲ್ಲಿ ಸಚಿವ ನಾಗೇಂದ್ರ ಅವರು ರಾಜೀನಾಮೆ ಕೊಡ್ಲೇಬೇಕು ಅಂತೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಅದು ಸದ್ಯಕ್ಕೆ ನಿಲ್ಲುವಂತ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ವಿಪಕ್ಷಗಳ ಆರ್ಭಟಕ್ಕೆ ಸಚಿವ ಶಿವಲಿಂಗೇಗೌಡ ಅವರು ಬಹಳ ಸಿಡಿಮಿಡಿಗೊಂಡಿದ್ದಾರೆ. ಆಕ್ಷೇಪಾರ್ಹ ಪದವನ್ನ ಬಳಸಿ ಗುಡುಗಿದ್ದಾರೆ ಸಚಿವ ಶಿವಲಿಂಗೇಗೌಡ ಅವರು. ಸದನದಲ್ಲಿ ದೊಂಬರಾಟ ಬಿಡಿ ಅಂತ ಆಕ್ಷೇಪಾರ್ಹ ಪದವನ್ನ ಬಳಸಿದ್ದಾರೆ. ರಾಜಕೀಯ ದೊಂಬರಾಟ ಪ್ರದರ್ಶನ ಮಾಡಬೇಡಿ ಅಂತ ಬಹಳ ಸಿಟ್ಟಾಗಿದ್ದಾರೆ ಶಿವಲಿಂಗೇಗೌಡರು. ಬರದ ಚರ್ಚೆ ಆಗಲೇ ಅಲ್ಲಿ ಡಾಟ್ ಅಂತ ಡಿಕ್ಲೇರ್ ಮಾಡ್ದಾರನೆ ಬರ ಇದ್ರೆ ಡಿಕ್ಲೇರ್ ಮಾಡ್ತಾರ. ನಿಮಗೆ ಗೌರವ ಇದ್ರೆ ಮೊದಲು ಬರದ ಬಗ್ಗೆ ಚರ್ಚೆ ಮಾಡಿ, ಆತ್ಮಸಾಕ್ಷಿ ಇದ್ರೆ ಬರದ ಬಗ್ಗೆ ಚರ್ಚೆ ಮಾಡಿ, ಆಮೇಲೆ ನಾಗೇಂದ್ರ ರಾಜೀನಾಮೆ ಕೊಡೋದು ಎಲ್ಲ ಆಗುತ್ತೆ. ಇವಾಗ ಬರೀ ರಾಜಕೀಯಕ್ಕೆ ದೊಂಬರಾಟ ಮಾಡಬೇಡಿ, ಸ್ವಲ್ಪ ಗೌರವದಿಂದ ನಡ್ಕೊಳ್ಳಿ. ಎಲ್ಲ ನಾವು ಕಿರಿ ಬಂದಲ್ವಾ ಜಿಲ್ಲೆನಲ್ಲೆಲ್ಲ ಬರ ಡಿಕ್ಲೇರ್ ಮಾಡ್ಬೇಕು ಅಂತ ಇಲ್ಲಿ ಚರ್ಚೆ ಆಗಲೇ ಬರೋಬ್ಬರಿ ಡಿಕ್ಲೇರ್ ಮಾಡ್ತಾರೆ. ಬರ ಯಾರು ಡಿಕ್ಲೇರ್ ಮಾಡೋದು? ಈ ದೊಂಬರಾಟ ಯಾಕೆ ಈ ಕರ್ನಾಟಕ ರಾಜ್ಯಕ್ಕೆ ಹಾಳು ಮಾಡ್ತಾ ಇದ್ರಿ? ಯಾಕೆ ಇಷ್ಟೊಂದು ಸಾವಿರ ಕೋಟಿ ಖರ್ಚು ಮಾಡಿ ವಿಧಾನಸಭೆ ನಡೆಸಿ ಹಾಳು ಮಾಡ್ತಾ ಇದ್ರಿ? ಹೋಗಿ ಅದಕ್ಕೆ ಹೊರಗಡೆ ಸ್ಟ್ರೈಕ್ ಮಾಡಿ, ರಾಜೀನಾಮೆ ಕೊಡಿದ್ದ ಸ್ಟ್ರೈಕ್ ಮಾಡಿ ಹೊರಗಡೆ ಇಲ್ಲಿ ಯಾಕೆ ಸಭೆ ಮಾಡ್ತೀರ? ಸ್ವಲ್ಪ ಆತ್ಮಸಾಕ್ಷಿ ಬೇಕು, ಹಾಳು ಮಾಡಬಾರ್ದು. ಹಿಂಗೆ ಅಧ್ಯಕ್ಷ ಗೌರವದಿಂದ ನಡ್ಕೊಳ್ಳಿ. ನೀನೇ ಬಂದಿದ್ದಲ್ಲಪ್ಪ ಪರಂಪರೆ 60,000 ಹೆಕ್ಟೇರ್ ಬಿಳಿ ನುಸಿ ಬಂದು ಮೆಕ್ಕೆಜೋಳ ಹೋಗಿದೆ. ಯಾರು ಕೇಳರು? ನೀವೆಲ್ಲಿ ಸದನದಲ್ಲಿ ಮಾತಾಡೋದಂತೆ ಇದು ಸಭೆಯನ್ನ 15 ನಿಮಿಷ ಮುಂದೂಡಿ ನಾಟಕ ಡಂಬರಾಟ ಆಡಿ ಮತ್ತೆ 4:40 ಒಂದ್ ದಿವಸ ಏನೋ ಆಗುತ್ತೆ, ಏನೋ ವಾರಗಟ್ಟಲೆನ